ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್ ಮೊಬೈಲ್. ಸ್ನೇಹಿತರೆ, ಆಸ್ ಯೂಶುವಲ್ 1 ಕೋಟಿ. ನನ್ನ ಹತ್ರ 7 ಪ್ರಶ್ನೆ, ಆದರೆ ಹಿಂದೆ ಒಂದು ಪ್ರಶ್ನೆನ ಉತ್ತರ ಕೊಟ್ಟಿದ್ದಾರೆ. ಈಗ ಈ ಸಂಚಿಕೆಯಲ್ಲಿ ಉಳ್ಕೊಂಡಿರೋದು 6 ಪ್ರಶ್ನೆ. ಕೋಟಿ ಕನಸುಗಳು. ನಮ್ಮ ಸ್ನೇಹಿತರೆಲ್ಲ ಈ ವೀಕೆಂಡ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಸ್ಪೀಡಾಗಿ ಬಂದು ಸೆಟ್ಲ್ ಆಗಿದ್ದಾರೆ. ನಮ್ಮ ಹೆಣ್ಮಕ್ಳೆಲ್ಲ ರೆಡಿಯಾಗಿದ್ದಾರೆ. ಕಳೆದ ಸಂಚಿಕೆಯಲ್ಲಿ 1 ಕೋಟಿನ ಹಾಗೆ ಬಿಟ್ಟು ಹೋಗಿದ್ದಾರೆ ಹುಬ್ಬಳ್ಳಿಯ ಬಸವರಾಜ್ ಮತ್ತು ಶಿಲ್ಪಾ. ಲೆಟ್ಸ್ ವೆಲ್ಕಮ್ ಹುಬ್ಳಿ ಜೋಡಿಗಳು. ತಿರ್ಗಾ ಹುಬ್ಳಿಗೆ ಓಡ್ ಬಂದ್ರೆ ಇಲ್ಲೇ ಸೆಟ್ಲ್ ಆಗಿದ್ರ ಸರ್? ಯಾವಾಗ ಹೋಗಕ್ಕಾಗ್ತದೆ ಹೇಳ್ರಿ? ಆಗಂಗಿಲ್ಲ ಸರ್. ಈ ಕೋಟಿ ಕಾಡ್ತಾ ಇರುತ್ತಲ್ಲ ಸರ್, ನಿದ್ದೆನೆ ಮಾಡಿಲ್ಲ ಸರ್. ನಿನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಸರ್. ಬರೀ ಅವು ನೋಟ್ಗಳು, ಅಲ್ಲಿ ಮ್ಯಾಲ ಕ್ವಶನ್ಸ್, ಕ್ಯಾಟಗರೀಸ್, ಆಪ್ಷನ್ಸ್, ತಿರ್ಗಾ ಮುರ್ಗಾ ಅವೇ ಬರಾಕತ್ತಾವ್ರಿ ತಲೆಯಾಗ. ಹೌದಾ? ಆತರ ಆಗ್ಬಿಟ್ಟಿದೆಯಲ್ಲ. ನಿದ್ದೆನಾಗಿಲ್ಲ. ನಮ್ಮ ಭಾರತದಲ್ಲೇ ಇದು ಫಸ್ಟ್. ಅದು ಉದಯ ಟಿವಿ ಅವರ ಒಂದು ಕಾನ್ಸೆಪ್ಟ್ ಬಹಳನೇ ಖುಷಿ ಕೊಡುತ್ತೆ. ಎಲ್ಲರೂ ಉಂಟೆ 1 ಕೋಟಿ ಇಟ್ಬಿಟ್ಟು 7 ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ನೀವು ಕರೆಕ್ಟಾಗಿ ಬುದ್ಧಿ ಉಪಯೋಗಿಸ್ಕೊಳ್ರಿ, ಇಟ್ಕೊಳ್ರಿ, ಎತ್ಕೊಂಡು ಹೋಗ್ರಿ ಅಂತ ಯಾರು ಹೇಳಿದಾರೆ ಇದುವರೆಗೂ? ಯಾರು ಹೇಳಿಲ್ಲ. ನಾವ್ ಹೇಳ್ತಾ ಇದೀವಿ. ಅದಕ್ಕೆ ಒಂದು ಧನ್ಯವಾದ ಹೇಳ್ಬಿಡ್ತೀನಿ ಉದಯ ಟಿವಿಗೆ. ಹೌದಾ? ಹೌದೌದು. ಸೊ ಈಗ ಪಕ್ಕಾ ರೆಡಿಯಾಗಿ ನೀವು ಹಾಕೊಂಡ್ಲೇಬೇಕು ಅಂತ ರೆಡಿ ಇದ್ದೀರಿ. ಇಲ್ಲಿ ನಿಮಗೆ ಉತ್ತರ ಬರುತ್ತೆ. ಆ ಉತ್ತರಗಳನ್ನ ನೀವು ನೋಡ್ಕೊಂಡ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇಲ್ಲಿ ಬರುತ್ತೆ. ಅದಕ್ಕೆ ತಕ್ಕನಂತದ್ದನ್ನ ನೀವು ಇಲ್ಲಿ ಏನ್ 4 ಆಪ್ಷನ್ ಇದೆ ಅದರಲ್ಲಿ 3ನ್ನ ಬಳಸ್ಕೊಂಡು ನಿಮ್ಮ ದುಡ್ಡನ್ನ ಅಲ್ಲಿ ಚೆಚ್ಚಿ ಕರೆಕ್ಟ್ ಅನ್ಸ್ಕೊಂಡು ನಿಮ್ಮ ದುಡ್ಡನ್ನ ಉಳಿಸ್ಕೊಂಡು ಮಿಕ್ಕಿದ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು. ಇದಕ್ಕೆ 60 ಸೆಕೆಂಡ್ ಟೈಮ್. ಸರಿ ಸರ್. ಸರಿ, ಆಡೋಣ. ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಕಳೆದ ಸಂಚಿಕೆಯಲ್ಲಿ ನೀವೇನು ಆಡಿದಿರಿ, ಈ ಸಂಚಿಕೆಗೆ ಬಂದಿದ್ದೀರಿ. ನಿಮ್ ಹೆಜ್ಜೆ ಗುರುತೇನು ನೋಡೋಣ. ಹೆಜ್ಜೆ ಗುರುತು. ನಿಮ್ಮ ಹತ್ರ 1 ಕೋಟಿ ಇದೆ. 1 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ನನ್ನ ಹತ್ರ 6 ಪ್ರಶ್ನೆಗಳಿದಾವೆ. ಗೆಟ್ ರೆಡಿ. ರೆಡಿ ಸರ್. 2ನೇ ಪ್ರಶ್ನೆ, ಕ್ಯಾಟಗರಿ ಏನು ಅಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ಕರ್ನಾಟಕ. ಸಂಖ್ಯೆಗಳು. ಸರ್, ಕರ್ನಾಟಕ. ನಿಮ್ಮ ಆಯ್ಕೆ ಕರ್ನಾಟಕ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ ನೋಡೋಣ. 5, 6, 7, 8. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಎಷ್ಟು ಸ್ಟ್ಯಾಂಜಾಗಳನ್ನು ಹೊಂದಿದೆ? 5, 6, 7, 8. ಹಣನ ಜೋಡಿಸಿ. ಎದಕ್ ಮಾಡೋಣ? 8, 7. 50-50. ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಎಷ್ಟು ಸ್ಟ್ಯಾನ್ಸಾಗಳನ್ನು ಹೊಂದಿದೆ? 5, 6, 7, 8. ತಳ್ಳಿ ಕಳಿಸಿ. 1 ಸೆಕೆಂಡ್ ಇದೆ. ನೀನ್ ಹಾಕಲ್ಲ. ನೀನ್ ಹಾಕ. ಫುಲ್ ಹಾಕು. ಈ ಕಡೆ ತಳ್ಳಿ, ಈ ಕಡೆ ತಳ್ಳು. ತಳ್ಳಿ ಈ ಕಡೆ. ಹಾ, ಅಲ್ಲಿ ಹಾಕು. ಐದರ ಮೇಲೆ ಏನು ಇಲ್ಲ, 6 ಮೇಲೂ ಏನು ಇಲ್ಲ, 7 ಮೇಲೆ 50, 8 ಮೇಲೆ 50. 50 ಲಕ್ಷ 50 ಲಕ್ಷ ನೀಟಾಗಿ ಜೋಡಿಸ್ಬಿಟ್ಟಿದ್ರಿ. ಕ್ವಿಕ್ ಚೇಂಜ್ ಅಂತ ಒಂದು ಆಪ್ಷನ್ ಇದೆ. ಸಪೋಸ್ ನಿಮ್ಗೇನಾದ್ರೂ ಅನುಮಾನ ಇತ್ತು ಅಂದ್ರೆ ಒಂದು 30 ಸೆಕೆಂಡಲ್ಲಿ ಅದ್ಲು ಬದಲು ಮಾಡ್ಕೊಂಬಿಡು. ಅನುಮಾನ ಇದೆ ಸರ್. ಬಳಸ್ಕೊತೀರಾ? ಬಳಸ್ಕೋತೀವಿ ಸರ್. ನಿಮ್ಮ ಟೈಮ್ ಸ್ಟಾರ್ಟ್ ಆಗತ್ತೆ ಈಗ. 6 ಈಕ್ವಲ್ ಹಾಕು. 20 ಸೆಕೆಂಡ್ ಬಾಕಿ.
ಆಯ್ತು, ನಿಮ್ಮ ಟೈಮ್ ಆಯ್ತು. ಇದ್ರ ಮೇಲೆ ಏನಿಲ್ಲ. 6 ಮೇಲೆ 36 ಲಕ್ಷ ಇಟ್ಟಿದ್ರಿ, 7 ಮೇಲೆ 32 ಲಕ್ಷ ಇಟ್ಟಿದ್ರಿ, 8 ಮೇಲೆ 32 ಲಕ್ಷ ಇಟ್ಟಿದ್ರಿ. ಫಸ್ಟು ಬೇರೆ ಇಟ್ಟಿದ್ರಿ, ಆಮೇಲೆ ಕ್ವಿಕ್ ಚೇಂಜ್ ಆಪ್ಷನ್ ತಗೊಂಡ್ರಿ, ಬದಲಾಯಿಸ್ಕೊಂಡ್ರಿ. ಯಾಕೆ ಅನುಮಾನ ಆಯ್ತಾ? ಹೌದು ಸರ್. 1 ಕೋಟಿನ ಈಕ್ವಲ್ ಆಗಿ ಡಿವೈಡ್ ಮಾಡಿದಿರಿ. 2 ಹೆಜ್ಜೆ ಮುಂದೆ ಬನ್ನಿ. ನಿಮ್ಮ ಆಯ್ಕೆ ಸರಿಯಾದ ಉತ್ತರನೋ ಇಲ್ವೋ ನೋಡೋಣ. ಬಸವಲಿಂಗ, ಟಾಪ ಇಲ್ಲ ಡ್ರಾಪ? ಒಂದಂತೂ ಕನ್ಫರ್ಮ್ ಆಯ್ತು ಶಿಲ್ಪ. ಕ್ವಿಕ್ ಚೇಂಜ್ ಬಳಸ್ಕೊಂಡ್ರಲ್ವಾ ನೀವು? ಬಳಸ್ಕೊಂಡು ಆಮೇಲೆ ಇದ್ರ ಮೇಲೆ ಇಟ್ರ? ಹೌದು ಹೌದು. ಏನ್ರಿ ಈಗ 36 ಲಕ್ಷ ಡ್ರಾಪ್ ಆಗಿದೆ. 32 7 ಮೇಲೆ ಇದೆ, 8 ಮೇಲೆ 32 ಇದೆ, 5 ಮೇಲೆ ಏನೂ ಇಲ್ಲ. ಈಗ ಬಸವಲಿಂಗನ ಪಾದಕ್ಕೆ ಬಿಟ್ಬಿಡೋಣ, ನೋಡೋಣ ಟಾಪ ಇಲ್ಲ ಡ್ರಾಪ? I can't. ನಿಂತೋಯ್ತು ಸರ್ ಜೀವ. ಏನ್ ಮಾಡಕತ್ಯಪ್ಪ ಬಸವಲಿಂಗ? ಮಾಸ್ಟರ್ ಅದಾರ್ರಿ ನೀವು. ಸಾಲುಗಳು ಎಷ್ಟೋ ನಿಮಗೆ ಗೊತ್ತಿಲ್ವೇನ್ರಿ? ಬಹಳ ಎಕ್ಸೈಟಿಂಗ್ ಇದು. 2 ಹೆಜ್ಜೆ ಮುಂದೆ ಬನ್ನಿಯಪ್ಪ. ಬೇರೆ ನನಗೆ ಜ್ವರ ಬರೆಸ್ತಾ ಇದ್ರಲ್ರಿ. ಟಾಪ ಇಲ್ಲ ಡ್ರಾಪ? ಶಿಲ್ಪ ರಿಯಲಿ ಸರ್ ಉಳ್ಕೊಂಡು ಬಹಳ ಎಕ್ಸೈಟಿಂಗ್ ಇತ್ತು. ತುಂಬಾ ಕನ್ಫ್ಯೂಷನ್ ಇತ್ತು ಸರ್. ಕ್ವಶನ್ ಯಾರು ಬರ್ದಿದ್ದು ಈ ನಾಡಗೀತೆನ? KS ನಿಸಾರ್ ಅಹಮದ್ ಅಲ್ಲ ರೀ? ಸಾಮೆ ಮಾಸ್ಟ್ರು ಅಂತಿರಲ್ರಿ? ಇಲ್ಲ ಸರ್, ನನ್ಗೆ ಸಾಹಿತ್ಯದ ಬಗ್ಗೆ ಅಷ್ಟು ನಂಗೆ ಇದಿಲ್ಲ. ಕರ್ನಾಟಕದ ಲಾಂಛನ ಇದು. ಇದು ಕರ್ನಾಟಕಕ್ಕೆ ಮತ್ತೆ ನಮ್ಮ ಕನ್ನಡತನಕ್ಕೆ ಒಂದು ಗೌರವ ಕೊಡುವಂತ ಒಂದು ನಾಡಗೀತೆ ಇದು. ಐ ಆಮ್ ಕಂಪ್ಲೀಟ್ಲಿ ಬ್ಲೈಂಡ್. ನನ್ಗೆ ಅಂತ ಒಂದು ಅನುಭವ ಆಯ್ತು ಸರ್. ರಿಯಲಿ ಬ್ಲೈಂಡ್ ಆಗ್ಬಿಟ್ರಿ? ರಿಯಲಿ ಸರ್. ಬ್ಲೈಂಡ್ ಆಗ್ಬೇಡ್ರಿ, ಇರೋದೆಲ್ಲ ಹೋಗ್ಬಿಡುತ್ತೆ. ಕಣ್ಣು ಓಪನ್ ಮಾಡ್ಕೊಂಡಿರ್ಬೇಕ್ರಿ ಮನುಷ್ಯ ಯಾವತ್ತೂ. ಓಪನ್ ಆಗ್ಬೇಕು. ನೆಕ್ಸ್ಟ್ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಒಂದು SMS. ಪ್ರಿಯ ವೀಕ್ಷಕರೇ, ನಮ್ಮ ಬುದ್ಧಿವಂತ ಮಾಸ್ಟ್ರು ಹುಬ್ಬಳ್ಳಿಯವ ಅಂತ ಹೇಳೋದ್ರು. ನೀವಂಗೆ ಇಡೋಕೆ ಹೋಗ್ಬೇಡಿ, ಬಹಳ ಕೇರ್ಫುಲ್ ಆಗಿ ಆಡಿ. ಇವರು ಇಲ್ಲಿ ಸ್ಪಾಟ್ ಅಲ್ಲಿ ಆಡ್ತಿದ್ದಾರೆ, ನೀವು ಟಿವಿ ಪರದೆನ ಆಡ್ತಿದ್ದೀರಿ. ಹಾಗಾಗಿ ಕೇರ್ಫುಲ್ ಆಗಿ ನೀವು ನಿಮ್ಮ ಪ್ರಶ್ನೆಗಳು ಉತ್ತರಗಳು ಏನೇನಿದಾವೆ ಎಲ್ಲವನ್ನ ಬಹಳ ಗಮನ ಇಟ್ಟು ನೋಡ್ಕೋಬೇಕು. ಈಗ ಆಪ್ಷನ್ ನಂಬರ್ ಕಳಿ. ಆಪ್ಷನ್ A 1787, ಆಪ್ಷನ್ B 1799, ಆಪ್ಷನ್ C 1805, ಆಪ್ಷನ್ D 1811. ಆಯ್ಕೆ ಎಲ್ಲ ಬರ್ಕೊಂಡಿರ್ತಾನೆ. ಪ್ರಶ್ನೆನ ಕಾಯ್ತಾ ಇರಿ, ಈ ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡ್ತಾ ಇರಿ. ಈಗ ನೀವು ಇನ್ನೂ ಮೊದಲಿನ ಸ್ಥಿತಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲಲ್ಲ? ಇಲ್ಲ ಸರ್, ಹೇಳಿ ಅದೊಂದು ಹೇಳ್ಬಿಟ್ಟಲ್ಲ, ನಮ್ಗೆ ಅದು ಇನ್ನೂ ಮನಸ್ಸಲ್ಲಿ ಕೊಡ್ತಾ ಇದೆ ಸರ್. ಯಾವುದು
ಭಾರತೀಯ ಜನನೀಯ ತನುಜಾತೆ ಹಾಡ್ನ ಕುವೆಂಪು ಅವ್ರು ಬರ್ದಿದ್ದನ್ನು ಕೂಡ ಮರತೆ ಅಂದ್ರೆ ಇದೆಂತ ಸಿಚುವೇಶನ್ ಇರ್ಬೇಕು ಅಂತ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹಾಡ್ಬೇಕ್ರಿ. ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಬ್ಯೂಟಿಫುಲ್. ನಿಮ್ಮ ಹೆಜ್ಜೆ ಗುರುತು ಏನಂತ ನೋಡೋಣ. 32 ಲಕ್ಷ ಇದೆ ನಿಮ್ಮ ಹತ್ರ. 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ. 5 ಪ್ರಶ್ನೆ ನನ್ನ ಹತ್ರ ಇದೆ. ಈ 32 ಲಕ್ಷ ನಿಮ್ಮನ್ನ ಕಾಡ್ತಾ ಇದೆ. 5 ಪ್ರಶ್ನೆ ನನ್ನ ಹತ್ರ ಇಟ್ಕೊಂಡು ನಿಮ್ಮನ್ನ ಕಾಡ್ತಿದೆ. ಈಗ ಕ್ಯಾಟಗರಿ ಯಾವುದು ಅಂತ ನೋಡೋಣಲ್ಲ. ನೋಡೋಣ. ಕ್ಯಾಟಗರಿ ಪ್ಲೀಸ್. ನೆರೆಹೊರೆ ಸ್ವಾತಂತ್ರ್ಯ ಸಂಗ್ರಾಮ. ನೆರೆಹೊರೆ ತಗೊಂಡ ನೆರೆಹೊರೆ ಪಕ್ಕ ಸರ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ? ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾ, ನೇಪಾಳ್. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಭಾರತವು ಇವುಗಳಲ್ಲಿ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ? ಆಪ್ಷನ್ ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾ, ನೇಪಾಳ. ಸರಿಯಾದ ಉತ್ತರನ ನಿರ್ಧಾರ ಮಾಡಿ ನಿಮ್ಮ ಹಣನ ಜೋಡಿಸಿ. ಚೀನಾ ಮತ್ತು ಪಾಕಿಸ್ತಾನ ಡೌಟ್. ಬಾಂಗ್ಲಾ ಅಂತೂ ಅಲ್ಲ, ನೇಪಾಳನೂ ಅಲ್ಲ. ಈಕ್ವಲ್ ಬಿಟ್ಬಿಡೋಣ. ಚೀನಾ ಮತ್ತು ಪಾಕಿಸ್ತಾನ. ನೀನು ಅಲ್ಲಿ ಪಾಕಿಸ್ತಾನ ನೋಡೋಣ. ಒಂದು ನಿಮಿಷ ಎಷ್ಟು ಇಟ್ಟಿದೆ ಅಲ್ಲಿ? ಇವುಗಳಲ್ಲಿ ಯಾವ ದೇಶದೊಂದಿಗೆ ಉದ್ದವಾದ ಗಡಿಯನ್ನು ಹೊಂದಿದೆ? ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾ, ನೇಪಾಳ. 30 ಸೆಕೆಂಡ್. ಬೇಡ, ನೇಪಾಳ ಬೇಡ. ಗಡಿನೇ ಕಮ್ಮಿ ಐತೆ ಅದ್ರದ್ದು. ಹೌದಾ? ಟೈಮ್ ಸಾಕಾ? ಏನು ಮಾಡ್ತೀಯ ಏನಾದ್ರು? ಟೈಮ್ ಇದೆ ಇನ್ನ 18. ಟೈಮ್ ಸಾಕಾ? ಪಾಕಿಸ್ತಾನದ ಮೇಲೆ 12 ಲಕ್ಷ ಇಟ್ಟಿದ್ರಿ. ಬಾಂಗ್ಲಾದೇಶದ ಮೇಲೆ ಏನು ಇಟ್ಟಿಲ್ಲ. ಚೀನಾ ಮೇಲೆ 20 ಲಕ್ಷ ಇಟ್ಟಿದ್ರಿ. ನೇಪಾಳದ ಮೇಲೆ ಏನು ಇಟ್ಟಿಲ್ಲ. ಕ್ವಿಕ್ ಚೇಂಜ್ ಅಂತೂ ಇಲ್ಲವೇ ಇಲ್ಲ, ಮುಗಿದೋಯ್ತು. ಅದನ್ನಾಗಲೇ ತಿನ್ಬಿಟ್ರಿ ನೀವು. ಡೈಜೆಷನ್ ಆಗ್ಬಿಟ್ಟಿದೆ. ಬಂತು ಅಂದ್ರೆ ಬಿರಿಯಾನಿ, ಹೋಯ್ತು ಅಂದ್ರೆ ಚಿತ್ರಾನ್ನ. 2 ಹೆಜ್ಜೆ ಮುಂದೆ ಬನ್ನಿ. ನಿಮ್ಮ ಆಯ್ಕೆನ ನೋಡೋಣ. ಟಪ ಇಲ್ಲ ಡ್ರಪ? ಬಾಂಗ್ಲಾ ಸಣ್ಣದು ಅಂದ್ರೆ ಬಾರ್ಡರ್ ಸಣ್ಣದು ಐತಿ. ನೇಪಾಳನು ಸಣ್ಣ ದೇಶ. ಚೈನಾ ಅನ್ಸುತ್ತೆ. ಪಾಕಿಸ್ತಾನ ಬಾರ್ಡರ್ ಚೈನಾ ಬಾರ್ಡರ್. ಆದ್ರೂ ಚೀನಾ ಬಿಟ್ ಮಾಡ್ಬೋದಾಗಿತ್ತು ಪೂರ್ತಿ. ಬೆಟರ್ ಹೋಪ್. ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ಬ್ರೇಕ್ಗೆ ಮುಂಚೆ ಒಂದು ಟೆನ್ಷನ್ ನನಗಿತ್ತು. 12:20 ಯಾವುದು ನೋಡೋಣ? 2 ಹೆಜ್ಜೆ ಮುಂದೆ ಬನ್ನಿ. ಬಸವಲಿಂಗ ನಿಮಗೆ ಒಳ್ಳೆ ಲಕ್ ಕೊಡ್ಲಿ. ಸರಿ, ನೋಡೋಣ. ಟಪ ಇಲ್ಲ ಡ್ರಾಪ? ನೋಡು, ನಾನು ನೋಡಲ್ಲ. ಚೀನಾನೇ ಗ್ಯಾರಂಟಿ. ಬಟ್ ಇವು 2 ಬರಬಾರ್ದಂತ. ನೇಪಾಳ ಮತ್ತು ಬಾಂಗ್ಲಾ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಸಣ್ಣ ದೇಶ. ಬಾರ್ಡ್ರು
ನನಗೆ ಕನ್ಫ್ಯೂಷನ್ನು, ನಾನು ಬೇರೆ ಅನ್ಕೊಂಡಿದ್ದೆ. ನಾನು ಆಡಿದ್ರು ಸೋತ್ಬಿಡ್ತಾ ಇದ್ದೆ. ನನಗೆ ಏನು ಇದನ್ನ ಬಂದಾಗ ನಾನು ಆ ಮ್ಯಾಪ್ನ ನಾನು ಆಲೋಚನೆ ಮಾಡ್ತಾನೆ. ಬಾಂಗ್ಲಾ ಆಲ್ಮೋಸ್ಟ್ ಭಾರತದ ಸುತ್ತು ಈ ಕಡೆ ಎಡಭಾಗದಲ್ಲಿ ಬರುತ್ತೆ, ಹಾಗಾಗಿ ಇದು ಆಯ್ತು. ನೀವೇ ಚೆನ್ನಾಗಿ ಆಡಿದ್ರಿ ಸರ್. ಒಂದು ಪಾಠ ಇದು. ಹಾ, ಬರೀ ನಮ್ಮ ಸಬ್ಜೆಕ್ಟ್ ಅಷ್ಟೇ ಅಲ್ಲ ನಾವು ಓದೋದು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕಲಿಸ್ತೀನಿ ಅಂತ ಅದನ್ನ ಅಷ್ಟೇ ಓದಬಾರ್ದು. ಬಟ್ ಇದು ನೋಡಿದ್ರೆ ನಮ್ಗೆ ಎಲ್ಲ GK ಬಗ್ಗೆ, ಜನರಲ್ ನಾಲೆಜ್ ಬಗ್ಗೆನೂ ನಾವು ಓದ್ಬೇಕು ಫಸ್ಟ್, ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಾಸ್ಟರ್ ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮಗೋಸ್ಕರ ವಿವಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ, ಪ್ಲೀಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನೋಡಿದ್ರಲ್ಲ, ಬಸವರಾಜ್ ಮತ್ತೆ ಶಿಲ್ಪಾ ತುಂಬಾ ಚೆನ್ನಾಗಿ ಆಡಿದ್ರು. ನಾನು ಬಹಳ ಎಕ್ಸ್ಪೆಕ್ಟ್ ಮಾಡಿದೆ. ಒಂದೊಂದ್ಸರಿ ಜೀವನದಲ್ಲಿ ಏನೋ ಅನ್ಕೊಂಡಿದ್ದೇನೋ ಆಗೋಗ್ಬಿಡುತ್ತೆ. ಎನಿವೆ, SMS ಕಳಿಸ್ಬೇಕು, ನಾವು ಕೂಡ ಗೆಲ್ಲಬೇಕು ಅಂತ ಕಾತರವಾಗಿರುವಂತ ನಮ್ಮ ಟಿವಿ ಪ್ರಿಯ ವೀಕ್ಷಕರೇ, ಆಪ್ಷನ್ಗಳು ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತೀನಿ. ಆಪ್ಷನ್ A 1787, ಆಪ್ಷನ್ B 1799, ಆಪ್ಷನ್ C 1805, ಆಪ್ಷನ್ D 1811. ಪ್ರಶ್ನೆ ಏನು ಅಂತ ಕೇಳ್ತೀನಿ ಕುತೂಹಲದಿಂದ. ನೀವು ಕೂಡ